ಸ್ನೇಹಿತರೆ ನಮಸ್ಕಾರ. ಸತ್ಯ ಅನ್ನುವಂತಹ ವಿಶೇಷವಾದಂಥ ಧಾರಾವಾಹಿಯ ಸತ್ಯ ರೋಲ್ನ ಮೂಲಕ ಕನ್ನಡಿಗರ ಹೃದಯವನ್ನು ಗೆದ್ದು ಬಿಗ್ ಬಾಸ್ನಲ್ಲಿ ಪಾಸಿಟಿವ್ ಪದ್ಮಾವತಿ ಎನ್ನುವಂಥ ಪಟ್ಟವನ್ನು ಅಲಂಕರಿಸಿ ಬಿಗ್ ಬಾಸ್ನಿಂದ ಹೊರಗಡೆ ಬಂದಂತಹ ಗೌತಮಿ ಜಾಧವ್ ಅವರ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದ್ಯಾ ಅನ್ನುವಂಥ ಒಂದು ಅನುಮಾನ ಈಗ ಅವರ ಮಾವನ ಕೆಲವೊಂದು ಪೋಸ್ಟ್ಗಳಿಂದ ಮೂಡಿದೆ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧೆ ಆಗಿರುವಂಥ ಗೌತಮಿಯವರನ್ನು ಸಾಕಷ್ಟು ಜನ ಇಷ್ಟಪಡ್ತಿದ್ರು. ತುಂಬ ಜನ ಅವರ ಆ ನಗುವಿಗೆ ಫಿದಾ ಹಾಕಿದ್ರು. ಆದರೆ ಆ ನಗುವಿನ ಹಿಂದೆ ಇದ್ದಂತಹ ಕೆಲವೊಂದಷ್ಟು ಈ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಜನರಿಗೆ ಒಂದು ಅಪಸ್ವರಗಳಿದ್ದಾವೆ. ಅದನ್ನು ಮೀರಿಯೂ ಕೂಡ ಗೌತಮಿಯವರನ್ನು ಇಷ್ಟಪಟ್ಟಂತಹ ಅದೆಷ್ಟೋ ಕನ್ನಡಿಗರು ಇವತ್ತು ಗೌತಮಿಯವರ ಕುಟುಂಬದಲ್ಲಿ ಯಾಕೆ ಹೀಗಾಗ್ತಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಗೌತಮಿ ಜಾಧವ್ ಅವರ ಕುಟುಂಬದಲ್ಲಿ ಎಲ್ಲವೂ ಕೂಡ ಸರಿ ಇಲ್ವಾ ಅನ್ನುವಂಥ ಪ್ರಶ್ನೆಯೊಂದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ. ಕುಟುಂಬ ಅಂದರೆ ಗೌತಮಿ ಜಾಧವ್ ಅವರ ಪತಿ ಅಭಿಷೇಕ್ ಇದ್ದಾರಲ್ಲ, ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಅಲ್ಲ. ಬದಲಿಗೆ ಅಭಿಷೇಕ್ ಅವರ ತಂದೆ ಮತ್ತು ತಾಯಿಯ ಜೊತೆಗೆ ಒಂದಷ್ಟು ಭಿನ್ನಾಭಿಪ್ರಾಯ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡುವಂತೆ ಮಾಡಿದೆ. ಇದಕ್ಕೆ ಕಾರಣ ಆಗಿರೋದು ಅದೊಂದು ಪೋಸ್ಟು. ಕೇವಲ ಒಂದೇ ಪೋಸ್ಟ್ ಅಲ್ಲ, ಅದರ ಬೆನ್ನಲ್ಲಿ ಹಾಕಿರುವಂಥ ಮತ್ತೊಂದು ಪೋಸ್ಟ್ ಕೂಡ ಈಗ ಅದೇ ಈ ಬೆಂಕಿಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಅಂದರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾರೆ ಅಂತ ಅನ್ನೋಲ್ಲ, ಹಾಗಾಗಿದೆ. ಹಾಗಾದರೆ ಏನಾಗಿದೆ? ಏನು ಭಿನ್ನಾಭಿಪ್ರಾಯ? ಏನಿದು ಅನುಮಾನ? ಇದಕ್ಕೆ ಗೌತಮಿ ಸ್ಪಷ್ಟನೆಯನ್ನು ಕೊಡ್ತಾರಾ? ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಭಾರಿ ಚರ್ಚೆ ಆಗ್ತಿದೆಯಲ್ಲ, ಏನಿದ್ರು ಅಸಲಿಯತ್ತು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸತ್ಯ ಧಾರಾವಾಹಿ ಮೂಲಕ ಖ್ಯಾತಿಯನ್ನು ಪಡೆದಿದ್ದಂಥ ಗೌತಮಿ ಜಾಧವ್ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯೂ ಕೂಡ ಹೌದು. ಇಲ್ಲಿಯೂ ಕೂಡ ಸಾಕಷ್ಟು ದಿನಗಳ ಕಾಲ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದು ತನ್ನದೊಂದು ಬೆಂಚ್ ಮಾರ್ಕನ್ನು ನಿರ್ಮಾಣ ಮಾಡಿ ಹೋಗಿದ್ದಾರೆ ಗೌತಮಿ. ಸಹಜವಾದಂಥ ನಗುಮುಖ, ಪಾಸಿಟಿವ್ ಮಾತುಗಳು, ಸ್ನೇಹಪರ ವ್ಯಕ್ತಿತ್ವ ಇವೆಲ್ಲದೂ ಕೂಡ ಅವರ ಒಳ್ಳೆತನ. ಇದರ ಜೊತೆಗೆ ಸಿಟ್ಟು ಆಕೆಯ ನೆಗೆಟಿವ್. ಕೆಲವೊಂದು ಸಲ ಮಂಜು ಜೊತೆಗೆ ಸೇರಿಕೊಂಡು ಆಕೆ ಮಾಡಿದಂಥ ಕನ್ನಿಂಗ್ನೆಸ್ಗಳು ತುಂಬ ಕ್ರೂಯಲ್ ಆಗಿ ಕಾಣಿಸ್ತು. ಮತ್ತು ಕೆಲವು ಕಡೆ ಆಕೆ ಮಾಡಿದಂತಹ ಕೆಲವೊಂದು ತಪ್ಪುಗಳೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತೆಯೂ ಕೂಡ ಮಾಡಿತು. ಗೌತಮಿ ಜಾಧವ್ ಕೊನೆಯ ಹಂತದಲ್ಲಿ ಬಿಗ್ ಬಾಸ್ ಫಿನಾಲೆ ವಾರದ ಪ್ರವೇಶವನ್ನು ಕೂಡ ಕೂದಲೆಳೆ ಅಂತರದಲ್ಲಿ ಕಳೆದುಕೊಳ್ತಾರೆ ಅಂತ ಹೇಳಿದ್ರೆ ಇಂಥ ದುರಂತ ಅಲ್ವಾ? ಹೀಗೆ ಹೊರಗಡೆ ಬರ್ತಾ ಇದ್ದಂತೆ ಗೌತಮಿ ಜಾಧವ್ಗೆ ದೊಡ್ಡದೊಂದು ಶಾಕ್ ಎದುರಾಗಿತ್ತು. ಅದೇನು ಅಂತ ಹೇಳಿದ್ರೆ ಅವರ ಕುಟುಂಬದಲ್ಲಿ ನಡೆದಿರುವಂತಹ ಅಥವಾ ನಡೀತಿರುವಂತಹ ಒಂದು ಚಿಕ್ಕದಾದಂಥ ಮುನಿಸು ಬಹಿರಂಗವಾಗಿತ್ತು. ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂತೆ ಅವರ ಕುಟುಂಬಸ್ಥರು ಅಂದರೆ ಪತಿ ಅಭಿಷೇಕ್, ಗೌತಮಿ ತಂದೆ ತಾಯಿ ಎಲ್ಲರೂ ಕೂಡ ಆತ್ಮೀಯ ಸ್ನೇಹಿತರು ಅದ್ದೂರಿಯಾಗಿ ವೆಲ್ಕಮನ್ನು ಮಾಡಿಕೊಂಡ್ರು. ಇದೇ ಸಮಯದಲ್ಲಿ ಗೌತಮಿ ಅವರಿಗೆ ಸಂಬಂಧಿಸಿದಂಥ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಒಂದನ್ನು ಹಾಕ್ತಾರೆ. ಇದರಿಂದ ಸಾಕಷ್ಟು ಅನುಮಾನಗಳು ಜನರಲ್ಲಿ ಹುಟ್ಟುತ್ತೆ. ಹೌದು, ಗೌತಮಿ ಜಾಧವ್ ಅವರ ಪತಿ ಅಭಿಷೇಕ್ ಅವರ ತಂದೆ ಕನ್ನಡ ಚಿತ್ರರಂಗದ ನಿರ್ದೇಶಕ ಗಣೇಶ್ ಕಾಸರಗೋಡು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅನ್ಯಾಯದ ಬೇಡಿಕೆಯ ಪ್ರಾರ್ಥನೆಯನ್ನು ಮುಲಾಜಿಲ್ಲದೆ ತಿರಸ್ಕರಿಸುವಂಥ ನಮ್ಮಮ್ಮ ವನದುರ್ಗೆಗೆ ನಮೋ ನಮಃ ಅಂತೇಳ್ಬಿಟ್ಟು ಪೋಸ್ಟನ್ನು ಮಾಡಿದರು. ಈ ಒಂದು ಪೋಸ್ಟು ಬಹಳ ಅರ್ಥಗಳನ್ನು ಹೇಳ್ತಾ ಇದ್ವು. ಗೌತಮಿ ಆರಾಧಿಸುವಂಥ ವನದುರ್ಗೆ, ನಂಬುವಂತಹ ವನದುರ್ಗೆ ಮತ್ತು ಗೌತಮಿ ಕೊನೆ ಕ್ಷಣದಲ್ಲೂ ಕೂಡ ಬಡಬಡಿಸಿದಂಥ ಹೆಸರು ಅಂತ ಹೇಳಿದ್ರೆ ಅದು ಇದೇ ವನದುರ್ಗೆ. ತಾಯಿ ಗೌತಮಿ ಅವರ ಫಿನಾಲೆ ಆಸೆಯನ್ನು ಈ ತಾಯಿ ವನದುರ್ಗೆ ತಾಯಿ ಗೌತಮಿಯವರ ಫಿನಾಲೆ ಆಸೆಯನ್ನು ತಿರಸ್ಕರಿಸಿದ್ಲಾ? ಇದರಿಂದ ಅವರ ಮಾವನಿಗೆ ಸಂತೋಷವಾಯಿತಾ? ನಿರ್ದೇಶಕ ಮತ್ತು ಪತ್ರಕರ್ತರು ಕೂಡ ಆಗಿರುವಂಥ ಗಣೇಶ್ ಕಾಸರಗೋಡು ಸೊಸೆಯ ಬಗ್ಗೆ ಅಥವಾ ಸೊಸೆಯ ಸೋಲನ್ನು ಸಂಭ್ರಮಿಸಿದ್ರಾ ಅನ್ನುವಂಥ ಪ್ರಶ್ನೆಯು ಕೂಡ ಅದರಲ್ಲಿ ಸಾಕಷ್ಟು ಜನರಲ್ಲಿ ಹುಟ್ಟುಕೊಳ್ತು. ಈ ಒಂದು ಪೋಸ್ಟ್ ಬಗ್ಗೆ ಖಾಸಗಿ ಒಂದು ವಾಹಿನಿಗೆ ಇಂಟರ್ವ್ಯೂ ಕೊಡುವಂಥ ಸಂದರ್ಭದಲ್ಲಿ ಗೌತಮಿ ರಿಯಾಕ್ಷನನ್ನು ಕೂಡ ಕೊಡ್ತಾರೆ. ಅವರು ಈ ರೀತಿ ಪೋಸ್ಟ್ ಹಾಕಿರೋದು ನನಗೂ ಕೂಡ ಆಶ್ಚರ್ಯ ಆಗಿದೆ. ನಮ್ಮ ಮತ್ತು ಅವರ ಸಂಬಂಧ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಮಾತನಾಡೋದಿಲ್ಲ. ಈ ರೀತಿಯಾದಂಥ ಪ್ರಶ್ನೆಗಳು ಬರಬಹುದು ಅನ್ನೋದು ನನಗೆ ಗೊತ್ತಿತ್ತು. ಕುಟುಂಬದ ಕೆಲವು ವಿಚಾರಗಳು 4 ಗೋಡೆಯ ಮಧ್ಯೆ ಇರಬೇಕು ಅಂತ ಹೇಳ್ಬಿಟ್ಟು ನಾನು ನಂಬ್ತೇನೆ. ನಾನು ಅದನ್ನು 4 ಗೋಡೆ ಮಧ್ಯೆ ಇಟ್ಟುಕೊಳ್ತೇನೆ ಅಂತೇಳಿ ಹೇಳೋದ್ರ ಮೂಲಕ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದನ್ನು ಇಲ್ಲಿ ಗೌತಮಿ ಇಂಡೈರೆಕ್ಟಾಗಿ ಒಪ್ಪಿಕೊಳ್ತಾರೆ. ಇನ್ನು ಈ ವಿಚಾರ ಇಲ್ಲಿಗೆ ತಣ್ಣಗಾಗುವಂಥ ಮೊದಲೇ ಮತ್ತೆ ಇದೇ ಗಣೇಶ್ ಕಾಸರಗೋಡು ಅವರು ಮತ್ತೊಂದು ಪೋಸ್ಟನ್ನು ಕೂಡ ಹಾಕ್ತಾರೆ. ಇದು ಕೂಡ ಈಗ ಭಾರಿ ಚರ್ಚೆಗೆ ಮತ್ತು ಭಾರಿ ಈ ಒಂದಷ್ಟು ಕುತೂಹಲಗಳು ಹೆಚ್ಚಾಗುವಂತೆಯೂ ಕೂಡ ಮಾಡಿದೆ. ಯಾಕಂತೇಳಿದ್ರೆ ಇಲ್ಲೂ ಕೂಡ ಈ ಸೊಸೆ ಮತ್ತು ಮಗನನ್ನು ಬಿಟ್ಟು ಗಣೇಶ್ ಕಾಸರಗೋಡು ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಇದು ಈಗ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ. ಸತ್ಯ ಧಾರಾವಾಹಿಯಲ್ಲಿ ರೌಡಿ ಬೇಬಿ ಪಾತ್ರದಲ್ಲಿ ಮಿಂಚಿದ್ದಂತಹ ಗೌತಮಿ ನಿಜ ಜೀವನದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿದ್ದಾರೆ. ಯಾಕಂತೇಳಿದ್ರೆ ಅವರ ಆ ಸಹಜತೆ ಮತ್ತು ಅವರ ಸೌಂದರ್ಯ, ಆ ಸಂದರ್ಭದಲ್ಲಿ ಅವರು ಮಾತನಾಡುವಂಥ ರೀತಿ ನೀತಿ ಎಲ್ಲವೂ ಕೂಡ ಗಮನಿಸಿದ್ರೆ ಗೌತಮಿ ಇದು ಯಾವುದು ನಿಜವಾದಂಥ ಗೌತಮಿ ಅಂತೇಳಿ ಕೇಳಿದ್ರೆ ಇದು ನಿಜವಾದಂಥ ಗೌತಮಿ. ಸದಾ ನಗು,
ಅವರ ಮುಖದಲ್ಲಿ ನಗು ಮಾಸೋದೇ ಕಡಿಮೆ. ಏನಾದರೂ ಇದ್ರೂ ಕೂಡ ನಗುವಿನಲ್ಲೇ ಹೇಳ್ತಾರೆ. ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಪಾಸಿಟಿವ್ ಆಗಿ ಹೇಳ್ತಾರೆ. ತುಂಬ ಸ್ಥಿತಪ್ರಜ್ಞೆಯ ರೀತಿಯಲ್ಲಿ ಇರುವಂತಹ ಆ ಮುದ್ದು ಮುಖದ ಹಿಂದೆ ಸಾಕಷ್ಟು ನೋವುಗಳಿದೆ ಅನ್ನೋದು ಈ ಮೂಲಕ ಅರ್ಥ ಆಗ್ತಿದೆ. ಕನ್ನಡ ಸಿನಿಮಾ ನಿರ್ದೇಶಕ ಮತ್ತು ಪತ್ರಕರ್ತರಾಗಿರುವಂತಹ ಗಣೇಶ್ ಕಾಸರಗೋಡು ಅವರು ತಮ್ಮ ಸೊಸೆ ಮತ್ತು ಮಗನ ಬಗ್ಗೆ ಎಲ್ಲೋ ಒಂದು ಕಡೆ ಬೇಸರಗೊಂಡಿದ್ದಾರೆ. ಯಾವುದೋ ಒಂದು ವಿಚಾರದಲ್ಲಿ ಬೇಸರವಿದೆ ಅವರಿಗೆ ಅನ್ನೋದು ಈ ಮೂಲಕ ಗೊತ್ತಾಗ್ತಿದೆ. ಬಿಗ್ ಬಾಸ್ ಮೂಲಕ ಗೌತಮಿ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗಿದೆ. ಈ ಬೆನ್ನಲ್ಲೇ ಗಣೇಶ್ ಕಾಸರಗೋಡು ಅವರ ಫೇಸ್ಬುಕ್ ಪೋಸ್ಟ್ಗಳು ಹಲವು ಅನುಮಾನಗಳನ್ನು ಪದೇ ಹುಟ್ಟುಹಾಕ್ತಾನೆ ಇದ್ದಾವೆ. ಅಪ್ಪ ಅಮ್ಮನನ್ನು ಬಿಟ್ಟು ಕುರುಡು ಮೋಹಕ್ಕೆ ಮರುಳಾಗಿ ಹೆಂಡತಿಯ ಬಾಲ ಹಿಡಿದು ಹೊರಟು ಹೋಗುವ ನಿಯತ್ತಿಲ್ಲದ ಗಂಡು ಮಕ್ಕಳಿಗೆ ಅರ್ಪಣೆ ಅಂತೇಳ್ಬಿಟ್ಟು ಈ ಮೊದಲ ಫೇಸ್ಬುಕ್ನಲ್ಲಿ ಪೋಸ್ಟನ್ನು ಹಂಚಿಕೊಂಡಿದ್ದರು ಇದೇ ಗಣೇಶ್ ಕಾಸರಗೋಡು. ಇದರಿಂದ ಗೌತಮಿ ಜಾಧವ್ ಮತ್ತು ಅಭಿಷೇಕ್ ಅವರ ಕುಟುಂಬದಲ್ಲಿ ಏನೋ ಸರಿಯಿಲ್ಲ ಅನ್ನೋದು ಅನುಮಾನ ಮೂಡಿತ್ತು. ಹಲವು ಮಾಧ್ಯಮಗಳು ಗಣೇಶ್ ಕಾಸರಗೋಡು ಅವರ ಫೇಸ್ಬುಕ್ ಪೋಸ್ಟನ್ನು ಹಂಚಿಕೊಂಡು ವರದಿ ಮಾಡಿದ್ದು ಕೂಡ. ಈಗ ಗಣೇಶ್ ಕಾಸರಗೋಡು ಮತ್ತೊಂದು ಪೋಸ್ಟನ್ನು ಹಂಚಿಕೊಂಡಿದ್ದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಗಣೇಶ್ ಕಾಸರಗೋಡು ತಮ್ಮ ಪತ್ನಿ, ಕಿರಿಯ ಮಗ ಮತ್ತು ಸೊಸೆಯ ಜೊತೆಗಿರುವಂಥ ಫೋಟೋವನ್ನು ಹಂಚಿಕೊಂಡಿದ್ದು, ಯಾವ ಸುಂಟಗಾರಡಿಯೂ ಕೂಡ ಇಲ್ಲ, ಬಿರುಗಾಳಿಯೂ ಇಲ್ಲ, ನಮ್ಮದು ಹ್ಯಾಪಿ ಕುಟುಂಬ ಅಂತೇಳ್ಬಿಟ್ಟು ಪೋಸ್ಟನ್ನು ಹಾಕಿದ್ದಾರೆ ಅಭಿಷೇಕ್ ಕಾಸರಗೋಡು ಅವರು. ಬಟ್ ಇಲ್ಲಿ ಗಣೇಶ್ ಕಾಸರಗೋಡು ಅವರ ಹಿರಿಯ ಮಗ ಅಭಿಷೇಕ್ ಕಾಸರಗೋಡು ಅವರು. ಹೀಗಾಗಿ ಇಲ್ಲಿ ಹಿರಿಯ ಮಗ ಆಗಿರುವಂತಹ ಅಭಿಷೇಕ್ ಮತ್ತು ಗೌತಮಿ ಜಾಧವ್ ಅವರ ಫೋಟೋ ಹಂಚಿಕೊಳ್ಳದೆ ಈ ಎರಡನೇ ಮಗನ ಫೋಟೋ ಮತ್ತು ಸೊಸೆಯ ಫೋಟೋವನ್ನು ಹಂಚಿಕೊಂಡಿರೋದು ಯಾಕೆ ಅನ್ನೋದು ಮತ್ತೊಂದು ಅನುಮಾನ. ಅಲ್ಲದೆ ಹಲವರು ಹಿರಿಯ ಮಗ ಮತ್ತು ಸೊಸೆಯ ಬಗ್ಗೆ ವಿಚಾರಿಸಿದಾಗ ಅವರನ್ನೇ ಕೇಳಿ ಎನ್ನುವಂಥ ಉತ್ತರವನ್ನು ಕೂಡ ಕೊಟ್ಟಿರೋದು ಯಾಕೆ? ಗಣೇಶ್ ಕಾಸರಗೋಡು ಇಲ್ಲಿ ಏನೂ ಕೂಡ ಹೇಳ್ತಿಲ್ಲ, ಗೌತಮಿ ಕೂಡ ಏನೂ ಹೇಳ್ತಿಲ್ಲ. ಅಂದರೆ ಇಬ್ಬರು ಕೂಡ ಪರಸ್ಪರ ಏನೂ ಕೂಡ ಹಂಚಿಕೊಳ್ತಿಲ್ಲ. ಹಾಗಾದರೆ ಒಂದು ಮುನಿಸಂತೂ ಇದೆ, ಭಿನ್ನಾಭಿಪ್ರಾಯ ಅಂತೂ ಇದೆ. ಅಂದರೆ ಒಂದು ಪೋಸ್ಟ್ ಹಾಕ್ದಾಗಲೇ ಅರ್ಥ ಆಗುತ್ತಲ್ವಾ, ಹೆಂಡತಿ ಸೆರಗಿಡ್ಕೊಂಡು ಹೋದವನು ಅಂತೇಳಿ ಹಾಕಿದ ತಕ್ಷಣ ಮುಗೀತು, ಅಲ್ಲಿಗೆ ಅರ್ಥ ಆಗುತ್ತೆ, ಅಂಡರ್ಸ್ಟುಡ್. ಇಲ್ಲಿ ಗೌತಮಿಯು ಕೂಡ ಅದೇ ರೀತಿ ಕೆಲವೊಂದು ವಿಚಾರಗಳಲ್ಲಿ ಮಾತನಾಡಿದ್ದಾರೆ. ಬಟ್ ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ಒಂದಂತೂ ಕ್ಲಿಯರ್, ಸಮಾಜದಲ್ಲಿ ಈಗ ಗೌತಮಿಗೂ ಕೂಡ ಒಳ್ಳೆ ಒಂದು ವ್ಯಾಲ್ಯೂಸ್ ಇದೆ, ಜೊತೆಗೆ ಸೆಲೆಬ್ರಿಟಿ ಕೂಡ ಹೌದು. ಮತ್ತೊಂದು ಕಡೆ ಗಣೇಶ್ ಕಾಸರಗೋಡು ಹಿರಿಯ ಪತ್ರಕರ್ತರು, ಜೊತೆಗೆ ಸಿನಿಮಾ ನಿರ್ದೇಶಕರು, ಸಿನಿ ಜೀವನವನ್ನು ತುಂಬ ಹತ್ತಿರದಿಂದ ನೋಡಿದವರು. ಹೀಗಾಗಿ ಇವರ ಕುಟುಂಬದಲ್ಲಿ ಈಗ ಎದ್ದಿರುವಂಥ ಬಿರುಗಾಳಿ ಏನಿದೆ ಇದು ಬೇಗ ತಣ್ಣಗಾಗಲಿ, ಮತ್ತು ಇವರ ಕುಟುಂಬಕ್ಕೆ ಯಾರದ್ದೂ ದೃಷ್ಟಿ ಬೀಳದೇ ಇರಲಿ. ಈಗ ಬಂದಿರುವಂಥ ಸಮಸ್ಯೆಗಳು ಬೇಗ ಬಗೆಹರಿದು ಹಿರಿಯ ಮಗ ಅಭಿಷೇಕ್ ಮತ್ತು ಸೊಸೆ ಗೌತಮಿ ಜಾಧವ್ ಅವರ ಜೊತೆಗೆ ಇದೇ ರೀತಿಯಾದಂಥ ಫೋಟೋಗಳನ್ನು ತೆಗೆಸಿಕೊಂಡು ಹಂಚಿಕೊಳ್ಳುವಂತಾಗಲಿ ಅನ್ನೋದು ಎಲ್ಲರ ಆಶಯ. ನೀವು ಕೂಡ ಹೀಗೆ ಹಾರೈಸಲಿಕ್ಕೆ ಇಚ್ಛೆಪಡ್ತೀರಾ, ಅಥವಾ ಇಲ್ಲ ಇದು ಹೀಗೆ ಕಂಟಿನ್ಯೂ ಆಗಲಿ ಅಂತೇಳಿ ನೀವು ಬಯಸ್ತೀರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.